ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಬಾಯಿಗೆ ಬಂದಾಗ ಮಾತಾಡಿದ್ರೆ ಕ್ರಿಮಿನಲ್ ಪ್ರಚೋದನಾಕಾರಿಯಾದಂಥ ಭಾಷಣ ಮಾಡಿದ್ರೆ ಏನು ಮಾಡಬೇಕಾಗುತ್ತೆ? ನೆಮ್ಮದಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಲ್ವಾ? ಕಾಪಾಡಲಿಕ್ಕೋಸ್ಕರವಾಗಿ ಪ್ರಚೋದನಕಾರಿ ಭಾಷಣ ಯಾರು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹಿಂದೂ ಪರ ನಾನು ಹಿಂದೂ ಅಲ್ವಾ? ನಾನು ಯಾರು? ನಾನು ಹಿಂದೂನೇ. ನನ್ನ ಹೆಸರಿನಲ್ಲಿ 2 ದೇವರುಗಳಿದ್ದಾವೆ, ಈಶ್ವರ ವಿಷ್ಣು 2 ದೇವರುಗಳಿದ್ದಾವೆ. ಗೊತ್ತಾ ನಿನಗೆ? ಸಿದ್ಧ ಅಂದರೆ ಈಶ್ವರ, ರಾಮ ಅಂದರೆ ವಿಷ್ಣು, 2 ಹೆಸರುಗಳಿದ್ದಾವೆ, 2 ದೇವರುಗಳಿದ್ದಾವೆ. ಟ್ರಿಬ್ಯುನಲ್ಲೇ ಕೊಟ್ಟಿರ್ತಕ್ಕಂಥದ್ದು 519 ಮೀಟ್ರಿಂದ 524 ಮೀಟ್ರ್ವರೆಗೆ ಏರಿಸಿ ಅಂತ ಟ್ರಿಬ್ಯುನಲ್ನವರು ಹೇಳಿರೋದು. 2010ರಲ್ಲಿ ಹೇಳಿರೋದು. 15 ವರ್ಷ ಆಯಿತು. ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವ್ರಿಗೆ, BJP ಚೀಫ್ ಮಿನಿಸ್ಟ್ರುಗಳು ಅವರು, ಪ್ರೈಮ್ ಮಿನಿಸ್ಟ್ರು ಹೇಳಬೇಕು. ಯಾರೇ ಆಗಲಿ ಬಾರಪ್ಪ, BJP ಪ್ರೈಮ್ ಮಿನಿಸ್ಟರ್ ಯಾರು? ದೇಶದ ಪ್ರೈಮ್ ಮಿನಿಸ್ಟರ್ ಯಾರು? ಮೋದಿ ಇಲ್ಲ. ಹೇಳಬೇಕು ಅವರು. ಪೊಲೀಸ್ನವ್ರು ಕ್ರಮ ತಗೋತಾರೆ ಅದ್ರ ಬಗ್ಗೆ, ನಾನು ಹೇಳೋಕ್ಕೆ ಹೋಗಲ್ಲ. ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ಕ್ರಮ ತಗೋತಾರೆ.